ನೋಡ್ತಾ ಇದ್ಮೇಲೆ ಯೂಶಲಿ ಬೇರೆ ಎಲ್ಲರೂ ದರ್ಶನ್ ಬ್ಲೆಸ್ಡ್ ಅಂತ ಹೇಳ್ತಾರೆ, ಬಟ್ ಒಂದೇನಂದರೆ ನನಗೇನೋ ಒಂಥರ ಗಿಲ್ಟ್ ಕಾಡ್ತಾ ಇದೆ ಈಗ. ಏನಯ್ಯ ನಾವೇನೂ ಮಾಡಿಲ್ಲ, ಆಮೇಲೆ ಅವ್ರಿಗೆ ಯಾವುದೂ ಇದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರೂ ಪ್ರೊಡ್ಯೂಸರ್ಸ್ ಅಲ್ಲ, ಏನೂ ಅಲ್ಲ, ಬಟ್ ಅವ್ರು ಇಷ್ಟು ಮೆರೆಸ್ತಾ ಇದ್ದಾರಲ್ಲ ಇದನ್ನು. ಒಂದೇನಂದರೆ ಏನು ಮಾಡ್ಬೇಕು ಈಗ ನೆಕ್ಸ್ಟ್ ನಾವು ಈಗ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ಸ್ಗೂ ನಾನು ಅದನ್ನು ಹೇಳ್ತಾ ಇರೋದು, ನಾವು ಏನು ಅಂದ್ಕೊಂಡು ಅದಕ್ಕಿಂತ ಹೆಚ್ಚು ಮಾಡಿಬಿಟ್ರು, ಇದಕ್ಕೆ ನಾವೇನೂ ಆ್ಯಕ್ಚುಲಿ ನಾವು ಹೇಳೋಕ್ಕಾಗಲ್ಲ. ಇನ್ನು ನೀವುಗಳು ರೆಡಿ ಆಗಬೇಕು. ಆಮೇಲೆ ಒಂದು ತಿಂಗ್ ಹೇಳೋದಕ್ಕೆ ಕರೆಸಿದ್ದು ಏನಕ್ಕೆ ಅಂತಂದರೆ, ಅದು ಕೂಡ ಒಂದು ಕಡೆ ನೀವೆಲ್ಲೋ ಇಂಟ್ರ್ಯೂ ಮಾಡಿದ್ದೀರಾ ಅಂತ ಕಾಣಿಸ್ತದೆ. ಮೋಸ್ಟ್ಲಿ ಐ ಥಿಂಕ್ ತುಮಕೂರಲ್ಲೋ ಎಲ್ಲೋ ಮೇ ಬಿ, ಅದಕ್ಕೆ ಊರ ಹೆಸರು ಗೊತ್ತಿಲ್ಲ, ಮೇ ಬಿ ಅಂದರೆ ಏನೋ ಪ್ರೊಡ್ಯೂಸರು ಇಲ್ಲ ಹೀರೋ ಏನೋ ದುಡ್ಡು ಕೊಟ್ಟು ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದೊಂದು ಆ್ಯಕ್ಚುಲಿ. ಯಾ, ಸೊ ನಾನು ಅದನ್ನೇ ಹೇಳೋಕ್ಕೆ ಈಗ ಕರೆದಿರ ಅಂದರೆ, ಒಂದು ಪೈಸಾ ನಾವು ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಅವ್ರ ಜೇಬಿಂದ ಅವ್ರು ಕಷ್ಟಪಟ್ಟರೆ ದುಡ್ಡನ್ನೇ ತಾಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಧನ್ಯವಾದ ಅಂತ ಹೇಳಿದ್ರೆ ತುಂಬ ಸಣ್ಣ ಪದ ಆಗ್ಬಿಡುತ್ತೆ, ತುಂಬ ಸಣ್ಣ ಪದ ಅದು. ಇನ್ನು ಅದ್ರ ಮೇಲೆ ಇನ್ನೇನಾದ್ರು ದೊಡ್ಡ ಪದ ಇದ್ದರೆ ಅದನ್ನು ಅವ್ರಿಗೆ ಹೇಳ್ಬೋದು ಅಷ್ಟೇ. ಈಗ ನಮ್ಮ ಪಾಲಿಗೆ ಅವರೇ ದೇವರು ಅಷ್ಟೇ.